ನೋಡಿ ಹೀಗೆ ಕಟ್ಕೊಂಡಿದ್ದಾದಮೇಲೆ ಹೀಗೆ ಕ್ಲಿಪ್ಗಳನ್ನೆಲ್ಲ ತೆಕ್ಕೊಂಬಿಡ್ಬೇಕು. ಸೆರಗಿಂದು ಕ್ಲಿಪ್ ಹಂಗೆ ಇರಲಿ, ಆಮೇಲೆ ಹೇಳ್ತೀನಿ ಯಾವಾಗ ತೆಗಿಬೇಕು ಅಂತ. ನೋಡಿ ಹೀಗೆ ಅಂದರೆ ತುಂಬ ಬೇಗ ಬೇಗ ಈ ಥರ ಅಂದರೆ ಕಡಿಮೆ ಸಮಯನೂ ಕೂಡ ಆಗುತ್ತೆ. ಈ ಥರ ನೆರಿಗೆನೆಲ್ಲ ನೀಟಾಗಿ ಕ್ಲಿಪ್ ತೆಗೆದುಬಿಟ್ರೆ ಆಗೋಯ್ತು ಅಲ್ಲಿಗೆ. ಈ ಥರ ಎಲ್ಲ ಸಮ ಮಾಡ್ಕೊಂಬರ್ಬೇಕು ನೆರಿಗೆಗಳ್ನೆಲ್ಲ. ಈಗ ಸೆರಗನ್ನು ಹಾಕ್ಕೋಬೇಕು. ನೋಡಿ ಹೇಗೆ ನಿಧಾನವಾಗಿ ಈ ಥರ ಸೆರಗ ಹಾಕ್ಕೊಂಡು ಎಲ್ಲ ಸೀರೆ ಎಲ್ಲ ಇದ್ದರೆ ಹಂಗೆ ಕೈಯಿಂದ ಸರಿ ಮಾಡ್ಕೋಬೇಕು. ಹೀಗೆ ಈಗ ಹಾಕ್ಕೊಂಡು ಆದಮೇಲೆ ಆ ಕ್ಲಿಪ್ಪನ್ನು ತೆಕ್ಕೊಬೇಕು. ಆ ಸೆರಗು ಏನಾದರೂ ಬಿದ್ದೋಗುತ್ತೆ ಅಂತ ಅಂದರೆ ಅಲ್ಲಿ ಹಿಂದೆಗಡೆ ಪಿನ್ ಹಾಕ್ಕೊಂಡ್ರೆ, ಇಲ್ಲಾಂದರೆ ಗುಂಡು ಪಿನ್ ಹಾಕ್ಕೊಂಡ್ರೆ ಜಾರಲ್ಲ ಆವಾಗ. ಇಲ್ಲಾಂದರೆ ಒಂದು ಕ್ಲಿಪ್ ಹಾಕ್ಕೊಂಡಿರಬೇಕು. ಇನ್ನೂ ಕೂಡ ಸೀರೆ ಎಲ್ಲ ಸರಿ ಮಾಡಬೇಕು. ನೆರಿಗೆ ಎಲ್ಲ ನೀಟಾಗಿ ಕೂರೋ ಹಾಗೆ ರೆಡಿ ಮಾಡಬೇಕು. ನೋಡಿ ಹಿಂಗೆ ಅಂದರೆ ಸ್ವಲ್ಪ ಏನಾದರೂ ಉದ್ದ ಮೋಟ ಇತ್ತು ಅಂತಂದರೆ ಬಿಂದಿಗೆನ ಒಂದು ಕೈಯಿಂದ ಹಿಡ್ಕೊಂಡು ಈಗೆಲ್ಲ ಸಮ ಮಾಡ್ಕೋಬೇಕು ನೀವು. ಹಂಗೇನಾದರೂ ದಾರ ಎಲ್ಲ ಕಟ್ಟಿದಾದ್ಮೇಲೆ ಏನಾದರೂ ಒಂದು ಸ್ವಲ್ಪ ಉದ್ದ ಮೋಟ ಆಯಿತು ಅಂದಾಗ ಈ ಥರ ನಿಧಾನವಾಗಿ ಸರಿ ಮಾಡ್ಕೋಬೇಕು. ಹೀಗೆ ರೆಡಿ ಮಾಡ್ಕೋಬೇಕು. ನೆರಿಗೆ ಎಲ್ಲ ನಿಧಾನವಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ಸೀರೆ ಉಡಿಸಿದ್ದೇ ಆಗೋಗುತ್ತೆ. ಇನ್ನೇನು ಮಾಮೂಲಿ ಎಲ್ಲ ಅದೇ ರೆಡಿ ಮಾಡ್ಕೊಳ್ಳೋದಷ್ಟೇ ಬರುತ್ತೆ. ಇನ್ನು ಕಳಸ ಇಟ್ಟು ಇಲ್ಲೆಲ್ಲ ಒಡವೆ ಎಲ್ಲ ಹಾಕ್ಕೊಂಡು ಅದು ರೆಡಿ ಮಾಡೋದು ಮಾತ್ರ ಇರುತ್ತೆ. ಇನ್ನು ಅಷ್ಟೇ. ಈ ನೆರಿಗೆ ರೆಡಿ ಮಾಡೋದು, ಈಗ ಸೆರಗ ಹಾಕೋದು, ಅದೊಂದು ಮೇನ್ ಹಾಕ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ನೋಡಿ ಇಷ್ಟೇ. ಈಗ ಸೀರೆನೂ ಕೂಡ ಸರಿ ಆಯಿತು, ರೆಡಿ ಮಾಡಿದ್ದೀನಿ. ನೋಡಿ ಈಗ ಸೆರಗೆಲ್ಲ ಕೂಡ ಹೆಂಗೆ ಸರಿ ಇದೆಯಾ ಅಂತ ರೆಡಿ ಮಾಡ್ಕೋಬೇಕು. ಸೆರಗನ್ನು ಕೂಡ ನಿಧಾನವಾಗಿ. ಅದಾದಮೇಲೆ ರೆಡಿ ಮಾಡ್ಕೊಂಡಾದಮೇಲೆ ಒಂದು ಡಾಬನ್ನು ತೊಗೊಂಡು ಸೆರಗು ಎಲ್ಲ ಜರುಗ್ದಿರೋ ಹಾಗೆ ಹೀಗೆ ಡಾಬ್ ತೊಗೊಂಡು ಕಟ್ಕೊಂಡ್ಬಿಡ್ಬೇಕು. ಡಾಬ್ ಹಾಕ್ಕೊಂಡ್ರೆ ನೀಟಾಗಿ ಹಂಗೆ ಕೂರುತ್ತೆ. ಸೆರಗು ಬರುತ್ತಲ್ಲ ಅದನ್ನು ಕೂಡ ಈ ಡಾಬ್ ಹಾಕ್ಕೊಂಡು ಕಟ್ತಾ ಇರುವಾಗ ಅದರೊಳಗಡೆ ಅಲ್ಲೇ ಅದನ್ನು ಸೇರಿಸ್ಕೊಂಡ್ರೆ ಅದು ಜಾರೋದಿಲ್ಲ, ಬೀಳೋದು ಇಲ್ಲ, ಏನೂ ಆಗಲ್ಲ. ನೋಡಿ ಈಗ ಇಷ್ಟು ರೆಡಿ ಆಯಿತು. ಇದಾದಮೇಲೆ ನೆಕ್ಸ್ಟು ಏನು ಮಾಡ್ತೀನಿ ಅಂತಂದರೆ ನೋಡಿ ಈಗ ಅಲ್ಲಿ ಎಲ್ಲ ಕಾಣುತ್ತಲ್ಲ ಆವಾಗ ಹಂಗೆ ಅಲ್ಲಿ ಸೀರೆ ಬರುತ್ತಲ್ಲ ಹಂಗೆ ಸೀರೆನ ಸ್ವಲ್ಪ ಎಳೆದು ರೆಡಿ ಮಾಡ್ಕೋಬೇಕು. ಹೀಗೆ ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಖವಾಡನ ಇಟ್ಕೋಬೇಕು. ಇಲ್ಲಿಗೆ ಎಲೆ ಮತ್ತು ಇಟ್ಟು ಕಾಯಿಗೆ ಮುಖವಾಡನ ಕಟ್ಕೊಂಡು ಅಲ್ಲಿಗೆ ಈಗ ಕಳಸನ ಇಟ್ಟರೆ ಅಂದರೆ ಅಲ್ಲಿಗೆ ಮುಖವಾಡ ಇಟ್ಟರೆ ಅಲ್ಲಿಗೆ ಆಗುತ್ತೆ. ದೇವ್ರದ್ದು ವರಮಹಾಲಕ್ಷ್ಮಿದು. ಈಗ ನೆಕ್ಸ್ಟು ಏನಪ್ಪ ಅಂತಂದರೆ ನೋಡಿ ಈಗ ಕೂರಿಸಿದ್ದು ಆಯಿತು. ನೋಡ್ತಾ ಇದ್ದೀರಲ್ಲ ಕರೆಕ್ಟಾಗಿ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ತುಂಬ ಸಿಂಪಲ್ ಆಗಿರುತ್ತಲ್ಲ ಈ ಥರ ಸಾಫ್ಟ್ ಆಗಿರೋ ಸೀರೆನಲ್ಲೂ ಕೂಡ ತುಂಬ ಸುಲಭವಾಗಿ ಸೀರೆನ ಉಡಿಸ್ಬೋದು. ಇದಾದಮೇಲೆ ಮೇಲ್ಗಡೆ ಇದು ಬರುತ್ತಲ್ವ ರೌಂಡು ಡಿಸೈನ್ನಿಂದ ಆ ಥರದ್ದೆಲ್ಲ ನೀವು ಇದೇ ಥರ ಅಂತೇನಿಲ್ಲ, ಯಾವ ಥರದ್ದು ಬೇಕಾದರೂ ಕೂಡ ನೀವು ಇಡ್ಬೋದು.
ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ಏನಪ್ಪ ಅಂತಂದರೆ ನೆಕ್ಸ್ಟು ಮುಖವಾಡ ಎಲ್ಲ ಸರಿಯಾಗಿದೆಯಾ, ಯಾವ ಕಡೆ ಕ್ರಾಸ್ ಇದೆ ಅಂತೆಲ್ಲ ಚೆಕ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಕೂರ್ಸೋವಾಗೆ ನೋಡಿಕೊಂಡು ರೆಡಿ ಮಾಡ್ಕೊಂಡು ಕೂರಿಸ್ಕೊಬಿಡ್ಬೇಕು. ಅದಾದಮೇಲೆ ಏನಾದರೂ ನಿಮ್ಮ ಹತ್ರ ಏನೇನು ಒಡವೆ ಇರುತ್ತೆ ಅದೆಲ್ಲ ಒಡವೆಗಳಿಂದ ಅಲಂಕಾರನ ಮಾಡ್ಕೋಬೇಕು. ಮತ್ತು ಇನ್ನು ನಿಮಗೆ ಡೆಕೋರೇಷನ್ಗೆ ಇನ್ನು ನಿಮಗೆ ಯಾವ ಥರ ಹಿಂದೆಗಡೆ ಎಲ್ಲ ಸ್ಕ್ರೀನ್ ಆ ಥರ ಬೇರೆ ಥರ ಎಲ್ಲ ಬರುತ್ತಲ್ಲ ಆ ಥರನೂ ಕೂಡ ಮಾಡ್ಕೊಳ್ಬೋದು. ಜೊತೆಗೆ ಆ ಕಡೆ ಈ ಕಡೆ ಎಲ್ಲ ಪಾಟ್ ಅದೆಲ್ಲ ಫ್ಲವರ್ದಿಂದೆಲ್ಲ ಬರುತ್ತಲ್ಲ ಅದನ್ನು ಕೂಡ ಮಾಡ್ಕೊಳ್ಳಿ ನೀವು. ನಾನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಸಿಂಪಲ್ಲಾಗಿ ಸೀರೆ ಉಡ್ಸೋದಕ್ಕೂ ಒಬ್ಬೊಬ್ಬರಿಗೆ ಬರಲ್ವಲ್ಲ, ಎಷ್ಟೊಂದು ಜನ ಆ ಥರ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಸೀರೆ ಉಡಿಸ್ಬೋದು, ದೇವರಿಗಂತೂ ತುಂಬ ಸುಲಭವಾಗಿ ಉಡಿಸ್ಕೊಳ್ಬೋದು. ಅದನ್ನು ಯಾವ ರೀತಿ ಅಂತ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ. ಯಾರು ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆಯವರೆಗೂ ವಿಡಿಯೋ ನೋಡಿ. ಹಂಗೆ ಹೊಸಬ್ರು ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ಹಂಗೆ ನನ್ನ ಚಾನಲ್ನ ನೋಡ್ತಾ ಇದ್ರೆ ಹಂಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಈ ಥರ ಅಂದರೆ ಈ ಸೈಡ್ಗೆ ಹಾಕಿದ್ದೀನಿ, ಜಡೆ ಬರುತ್ತಲ್ಲ ಅದನ್ನು. ನೀವು ಬೇಕಿದ್ರೆ ಆ ಕಡೆ ಸೈಡ್ಗೂ ಕೂಡ ಹಾಕೋಬೋದು. ಆ ಕಡೆ ಸೈಡ್ಗೂ ಹಾಕಿದ್ದೀನಿ, ಈ ಕಡೆನೂ ಚೆನ್ನಾಗಿ ಕಾಣುತ್ತೆ, ಆ ಕಡೆನೂ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಎರಡು ಕಡೆಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗೇ ಕಾಣುತ್ತೆ. ಎರಡು ಕಡೆನೂ ಕೂಡ ಹಾಕ್ಕೊಳ್ಬೋದು. ನಿಮಗೆ ಯಾವ ಕಡೆ ಹಾಕ್ಕೊಳ್ಬೇಕು ಅಂತ ಅನಿಸುತ್ತೆ ಆ ಕಡೆನೂ ಕೂಡ ಹಾಕ್ಕೊಳ್ಳಿ, ಏನಿಲ್ಲ. ಈ ಕಡೆ ಆ ಕಡೆ ಅಂತಲೇ ಏನಿಲ್ಲ, ಎರಡು ಕಡೆನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಅಂತಂದರೆ ನೋಡಿ ಯಾವ ರೀತಿ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಬಿಂದಿಗೆಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಒಬ್ಬೊಬ್ರು ಬಿಂದಿಗೆಗೆ ಕೆಲವರಿಗೆ ಉಡ್ಸೋಕೆ ಬರಲ್ಲ ನೋಡಿ. ಕೇವಲ ಒಂದು ಬಿಂದಿಗೆ ಇದ್ರೆ ಸಾಕು ನಿಮಗೆ ಸೀರೆ ಉಡ್ಸೋದಕ್ಕೆ. ತುಂಬ ಸುಲಭವಾಗಿ ಸೀರೆನ ಉಡ್ಸ್ಕೊಳ್ಬೋದು. ಸಾಫ್ಟ್ ಆಗಿರೋ ಸೀರೆ ಆದ್ರೂ ಕೂಡ ತುಂಬ ಅಂದರೆ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲೂ ಕೂಡ ನೀವು ಸೀರೆನ ಉಡ್ಸ್ಕೊಳ್ಬೋದು. ಹಂಗೆ ಫಸ್ಟ್ ಟೈಮ್ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಹಂಗೆ ತಪ್ಪದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನೋಡಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ರಿಗೂ ನಮಸ್ಕಾರ.